ನಾನಿವತ್ತು ಮಾಡ್ತಿರೋದು ರಾಗಿ ಗಿಣ್ಣು. ನಮ್ಮ ಅಜ್ಜಿಯಿಂದ ನಮ್ಮಮ್ಮ, ನಮ್ಮಮ್ಮನಿಂದ ನಾನು ಕಲ್ತ್ಕೊಂಡು ಮಾಡ್ತಿರೋಂಥ ಸಾಂಪ್ರದಾಯಿಕವಾದಂಥ ಸ್ವೀಟ್ ಇದು. ಇಲ್ಲಿ 1 ಲೋಟ ರಾಗಿನ 3ರಿಂದ 4 ಸಲ ವಾಶ್ ಮಾಡಿ ಓವರ್ ನೈಟ್ ಅಥವಾ 8ರಿಂದ 9 ಗಂಟೆಗಳ ಕಾಲ ನೆನೆಸಿಡ್ತಾ ಇದ್ದೀನಿ. ನೆನೆಸಿಟ್ಟಿರೋ ರಾಗಿನ ಮಿಕ್ಸಿ ಜಾರಲ್ಲಿ ಹಾಕೊಂಡು ನೀರು ಸೇರಿಸ್ಕೊಂಡು ರುಬ್ಬಿಟ್ಕೊಂಡಾದ ನಂತರ ಫಿಲ್ಟರ್ ಮಾಡ್ಕೋಬೇಕು. ಅದೇ ರಾಗಿನ ಮತ್ತೆ ಮಿಕ್ಸಿ ಜಾರಲ್ಲಿ ಸೇರಿಸಿ 4ರಿಂದ 5 ಏಲಕ್ಕಿ ಮತ್ತೆ ನೀರನ್ನು ಸೇರಿಸಿ ರುಬ್ಬಿಟ್ಕೊಂಡು ರಾಗಿ ಹಾಲನ್ನ ತೆಗೆದುಕೋಬೇಕು. ಇದೇ ಪ್ರಾಸೆಸ್ನ 3 ಟೈಮ್ಸ್ ಮಾಡಿಕೊಂಡ್ರೆ ರಾಗಿ ಹಾಲು ನಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ನಂತರ ಒಂದು ಕಾಟನ್ ಬಟ್ಟೆನ ಒಂದು ಪಾತ್ರೆಗೆ ಕಟ್ಟಿ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದಂಥ ರಾಗಿ ಹಾಲನ್ನು ಹಾಕೊಂಡು ಮತ್ತೆ ಶೋಧಿಸ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಕ್ವಿಕ್ಕಾಗಿ ಆಗುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೋಬೇಕು. ನಾನಿಲ್ಲಿ ಬೆಲ್ಲ ಕರಗಿಸಿಟ್ಕೊಂಡಿದ್ದಂಥ ನೀರನ್ನು ಸೇರಿಸ್ತಾ ಇದ್ದೀನಿ. ನಂತರ ಒಂದು ದಪ್ಪ ತಳ ಇರುವ ಪಾತ್ರೆಗೆ ಸೇರಿಸಿ ಕೈ ಬಿಡದಲ್ಲೇ ಇದನ್ನು ಸುಮಾರು ಒಂದು 20 ನಿಮಿಷಗಳ ಕಾಲ ತಿರುಗಿಸ್ಕೊತಾನೆ ಇರಬೇಕು. ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ತಗೊಂಡು ಕುದೀತಾ ಇರುವ ರಾಗಿ ಹಾಲನ್ನು ಹಾಕಿದ್ರೆ ಅದು ನೀರಲ್ಲಿ ಮಿಕ್ಸ್ ಆಗಬಾರ್ದು. ಹಾಗೇನೇ ಇದ್ರೆ ರಾಗಿ ಗಿಣ್ಣು ರೆಡಿ ಆಗಿದೆ ಅಂತ. ನನ್ನ ಪುಟಾಣಿ ಮಕ್ಳಿಗಂತೂ ಇದು ಫೇವ್ರೇಟ್ ಆಗಿದೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ.